ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಈ ದಿನ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ನಿಂಗೇಗೌಡ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪಿಇಟಿ ಟ್ರಸ್ಟಿಯಾದ ಎಚ್.ಸಿ. ಮೋಹನ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಘದ ಗೌರವಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಚ್.ಪಿ. ರಾಮು ಸಂಘದಲ್ಲಿ ಹೆಚ್ಚಿಗೆ ರಸಗೊಬ್ಬರ ಹಾಗೂ ಪಶು ಆಹಾರವನ್ನು ತೆಗೆದುಕೊಂಡವರಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಮಂಡ್ಯ ತಾಲೂಕುಗಳಲ್ಲಿ ಮುಂಚೂಣಿಯಲ್ಲಿರುವ ಕೆಲವು ಸಹಕಾರ ಸಂಘಗಳಲ್ಲಿ ಗಾಣದಾಳು, ಕಿಲಾರ ಹಾಗೂ ಹೊಳಲು ಸಹಕಾರ ಸಂಘಗಳು ಜಿಲ್ಲೆಯಲ್ಲಿ ಹೆಸರಾಗಿದೆ ಹಾಗೂ ಲಾಭದತ್ತ ಸಾಗುತ್ತಿದೆ. ಇಂತಹ ಗ್ರಾಮದಲ್ಲಿ ನಾವು ಜನಿಸಿರುವುದು ನಮ್ಮೆಲ್ಲರ ಪುಣ್ಯ. ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಬೇಕಾದರೆ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸದಸ್ಯರು ಹೊಂದಾಣಿಕೆಯಿಂದ ಹೋದರೆ ಸಂಘದ ಅಭಿವೃದ್ಧಿಯತ್ತ ಹೋಗಬಹುದು ಎಂದರು. ನಮ್ಮ ಸಂಘವು ಶತಮಾನೋತ್ಸವವಾಗಿದೆ. ಆದ್ದರಿಂದ ಶತಮಾನೋತ್ಸವವನ್ನಾಚರಿಸಲು ತಮ್ಮೆಲ್ಲರ ಸಹಕಾರ ಮುಖ್ಯ ಮತ್ತು ಸಹಕಾರ ಸಂಘಗಳು ವಾರ್ಷಿಕವಾಗಿ ಲಾಭ ನಷ್ಟ ತಿಳಿಸುವುದೇ ಈ ವಾರ್ಷಿಕ ಮಹಾಸಭೆಯ ಉದ್ದೇಶವಾಗಿದೆ. ಆದ್ದರಿಂದ ಸಂಘದ ಪ್ರತಿಯೊಬ್ಬರೂ ಸಂಘಕ್ಕೆ ಕೈಜೋಡಿಸಿ ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು. ಇದು ಸರ್ವೇ ಸಾಮಾನ್ಯ ಆಗಿದೆ, ಎಲ್ಲಾ ಕಡೆ ಬರ್ತಾ ಇರುವಂತದ್ದು. ಅದನ್ನ ಕಣ್ಣಿಟ್ಟಿ ಅಲ್ಲಿ ಜನಪ್ರತಿನಿಧಿಗಳು ಕಾದಿ, ಅದನ್ನು ಸ್ವಲ್ಪ ಮುಖಂಡರು ಕಾದಿ ಅಂತ ಅದಕ್ಕೆ ಅವೆಲ್ಲ ಅಂಕುಡೊಂಕು ತಿದ್ದುವಂತ ಒಂದು ಸಭೆನೇ ಈ ಒಂದು ವಾರ್ಷಿಕ ಮಹಾಸಭೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷ ಎಚ್.ಎಲ್. ಶಿವಣ್ಣ ಮಾತನಾಡಿ, ಸಹಕಾರ ಸಂಘಗಳು ನೀವು ನೀಡಿದ ಹಣ ಹಾಗೂ ಫಂಡ್ಗಳನ್ನು ಕಟ್ಟಿದರೆ ಅದು ನಿಮಗೆ ಸಹ ಲಾಭದಾಯಕವಾಗಿ ವಾಪಸ್ ನೀಡುತ್ತೆ ಹಾಗೂ ದಿವಂಗತ ಶ್ರೀಮಾನ್ ಚೌಡಯ್ಯನವರ ಮಾರ್ಗದರ್ಶನದಲ್ಲಿ ಈ ಸಂಘವು ಪ್ರಾರಂಭವಾಗಿ ಒಳ್ಳೆ ಹೆಸರನ್ನು ತಂದಿದೆ. ಅವರ ಜೊತೆಯಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆ ಸಂಘದಲ್ಲಿದ್ದರೆ ಅದನ್ನು ಚರ್ಚಿಸಿ ಸ್ಥಳದಲ್ಲೇ ಪರಿಹಾರ ನೀಡ್ತಾ ಇದ್ರು. ಆದ್ದರಿಂದ ಸಂಘಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಸಂಘವನ್ನು ಒಳ್ಳೆಯ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ತಮ್ಮ ಸಹಕಾರ ಮುಖ್ಯ ಹಾಗೂ ನೂತನ ಸಂಘದಲ್ಲಿ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಮೆಗಾ ಮಾರ್ಟ್ ಮಳಿಗೆ ಪ್ರಾರಂಭಿಸಿ ರೈತರಿಗೆ ಅನುಕೂಲವಾಗುವಂತಹ ಪದಾರ್ಥಗಳನ್ನು ನೀಡಿ ಅಂತ ತಿಳಿಸಿದರು. ಇದು ಬಹಳ ಹಳ್ಳಿಗಳಲ್ಲಿ ಒಂದು ನಮಗೆ ಏನಿರಲಿ, ನಾವು ಒಂದು ಶೇರ್ ಇಡ್ಬೋದು, ಡಿಪಾಸಿಟ್ ಇಡ್ಬೋದು, ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದ್ರಲ್ಲಿ ಬಂತಕ್ಕಂಥ ಏನು ಹಣ ಅದು ನಮಗೆ ಬರ್ತದೆ. ಅದೇ ಅವ್ರಿಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಅದು ಸ್ವಲ್ಪ ಈ ಕೆಲವು ಧರ್ಮ ಫಂಡ್ಗಳಿರ್ತವೆ, ಅದನ್ನ ಕೊಡಬೇಕಾಗ್ತದೆ. ಇದು ಮುಖ್ಯವಾಗಿ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಗೌಡ್ರಿದ್ದಾಗ ಹೇಳ್ತಾ ಇದ್ರು, ಅನೇಕ ಈ ನಮ್ಮ ರೈತರಿಗೆ ಬೇಕಾದಂಥ ನೇಗಿಲುಗಳು, ಇದು ಸಲಕರಣೆಗಳು ಒಂದು ಅಂಗಡಿ ಮಾಡಿರಲಿಲ್ಲ. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ಒಂದು ವ್ಯವಸ್ಥೆ ಒಂದು ಪ್ರಾವಿಷನ್ ಸ್ಟೋರು, ಒಂದು ಏನು ದಿನನಿತ್ಯ ಬೇಕಾಗ್ತದೆ ರೈತರಿಗೆ, ಔಷಧಿ ಹೊಡಿಗೆ ಪಂಪ್ ಆಗ್ಬೋದು, ನೇಗಿಲುಗಳಾಗ್ಬೋದು, ಏನು ಆ ಉಪಕರಣಗಳನ್ನ ಇಟ್ಕೊಂಡು ಅದನ್ನು ಕಡಿಮೆ ಬಡ್ಡಿನಲ್ಲಿ, ಈಗ ಹೊರಗಡೆ ತಂದರೆ ಜಾಸ್ತಿ ಆಗ್ತದೆ, ಕಡಿಮೆ ಬಡ್ಡಿನಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಗೌಡ್ರಿದ್ದಾಗಲೇ ಹೊರಗಡೆ ಹೋಗಿ ಜೊತೆಗೆ ಎಲ್ಲೋ ಆ ಕಡೆ ಒಂದು ಬಹಳ ಮುಖ್ಯವಾದಂತಹದ್ದು. ಮಂಡ್ಯ RAPCMSನ ನಿರ್ದೇಶಕ ಎಚ್.ಎಸ್. ಯೋಗೇಶ್ ಕುಮಾರ್ ಪ್ರತಿಭಾ ಪುರಸ್ಕಾರ ಹಾಗೂ ಗೌರವ ಧನವನ್ನ ಮಕ್ಕಳು ಗೈರಾದ ಕಾರಣ ಅವರ ಪೋಷಕರಿಗೆ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಎಚ್.ಎಂ. ವಿಜಯಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂ.ಕೆ. ಅರ್ಪಿತಾ, ಉಪಾಧ್ಯಕ್ಷರಾದ ಎಚ್.ಎಂ. ನಾರಾಯಣ, ಡೈರಿ ಅಧ್ಯಕ್ಷರಾದ ಎಚ್.ಬಿ. ಕೃಷ್ಣ, ಉಪಾಧ್ಯಕ್ಷರಾದ ದೊಡ್ಡಸಿದ್ದಯ್ಯ ಹಾಗೂ ಸಂಘದ ಉಪಾಧ್ಯಕ್ಷರಾದ ಎಚ್.ಸಿ. ಶಿವಸಿದ್ದಯ್ಯ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಕೆ.ಎಚ್. ಹರ್ಷವರ್ಧನ್ ಹಾಗೂ ಸಂಘದ ನಿರ್ದೇಶಕರು, ನೌಕರ ವರ್ಗದವರು ಮತ್ತು ಸಂಘದ ಷೇರುದಾರರು ಉಪಸ್ಥಿತರಿದ್ದರು.